ಓ ಅಣ್ಣ, ಈ ಬಿಸ್ನೆಸ್ನಾಗ ಕಡಿಮೆ ರೊಕ್ಕ ಹಾಕಿ ಜಾಸ್ತಿ ಲಾಭ ತಕ್ಕೋಬಹುದು. ಒಂದ್ ನಿಮಿಷ ಹಿಂದ್ರಿ ವಿಡಿಯೋ ನೋಡೋರಿ. ಇದು ಬಿಸ್ನೆಸ್ ಒಳ್ಳೆ ವಿಡಿಯೋ ಐತಿ, ಒಂದ್ ನಿಮಿಷ ನೋಡೋರಿ. ಈಗ ಹಮಾರ ಪ್ಲಾಂಟ್ ಇದು 8,000 ಸ್ಕ್ವೇರ್ ಫೀಟ್ ನಲ್ಲಿ ಕಟ್ಟಿದ್ದೇವೆ ಇದನ್ನ. ಯಾರಾದ್ರೂ ಈ ಪ್ಲಾಂಟ್ ಚಲೋ ಮಾಡ್ಬೇಕಂದ್ರ ಧರ್ಮಾನಂದ ಕಂಪನಿಯಿಂದ ತೋರಿ ಮಿಷನೀಸ್. ಯಾಕಂದ್ರ ಮೇಂಟೆನೆನ್ಸ್ ಕಡಿಮೆ ಐತಿ, ಲಾಭನೂ ಜಾಸ್ತಿ ಐತಿ, ಲೇಬರ್ಸು ಕಡಿಮೆ ಹೋಗ್ತಾರ. ಯಾವುದೋ ಥರ ತೊಂದರೆ ಇಲ್ಲ, ಆರಾಮ್ಸರಿ ಮೇಂಟೆನೆನ್ಸ್ ಮಾಡ್ಬೋದು. ಅಕಸ್ಮಾತ್ ಏನಾದ್ರು ಮಿಷನಲ್ಲಿ ಪ್ರಾಬ್ಲಮ್ ಆದ್ರೆ ಅವರೇ ಸ್ವತಃ ಧರ್ಮಾನಂದ ಕಂಪನಿಯವರೇ ಬಂದು ಎಲ್ಲ ಅವರೇ ಕೂತು ರಿಪೇರಿ ಮಾಡಿ ಅವರೇ ಹೋಗ್ತಾರೆ. ಯಾವುದೇ ಥರ ಮಷಿನ್ ಪ್ರಾಬ್ಲಮ್ ಆದರೆ ಬಂದ್ ಆಗಲಿ, ಏನಾದರೂ ಆದರೂ ಮಿಷಿನ್ ವರ್ಕ್ ಆಗಲಿಲ್ಲ ಅಂದ್ರೆ ಅವರೇ ಬಂದು ಕಂಪ್ನಿಯವರೇ ಬಂದು ಮಾಡಿ ಹೋಗ್ತಾರಲ್ಲ ಎಲ್ಲ ವರ್ಕ್. ಇದು ಫುಲ್ಲಿ ಆಟೋಮೆಟಿಕ್ ಆರೋ ಪ್ಲಾಂಟ್. ಬರ್ರಿ ತೋರಿಸ್ತೀನಿ ಬರ್ರಿ. ಇದು ರಾ ವಾಟರ್ ಟ್ಯಾಂಕ್. ಇದರಲ್ಲಿ ಬಂದು ಬೋರ್ವೆಲ್ ನೀರು ಬೀಳ್ತೈತಿ, ಬೋರ್ವೆಲ್ ನೀರು ಬರ್ತದೆ ಇದರಲ್ಲಿ. ಇದು ಬೋರ್ವೆಲ್ ನೀರು ಬಂದು ಸ್ಯಾಂಡ್ ಫಿಲ್ಟರಲ್ಲಿ ಫಿಲ್ಟರ್ ಆಗುತ್ತೆ, ಆಮೇಲೆ ಬಂದು ಕಾರ್ಬನಲ್ಲಿ ಫಿಲ್ಟರ್ ಆಗುತ್ತೆ, ಆಮೇಲೆ ರಾ ವಾಟರ್ ಫಿಲ್ಟರ್ ಆಗಿ ಸೀದಾ ಫಿನಿಶ್ ಟ್ಯಾಂಕಿಗೆ ಹೋಗುತ್ತೆ. ಈ ಫುಲ್ಲಿ ಆಟೋಮೆಟಿಕ್ ಪೆನಲ್ ಬೋರ್ಡ್. ಇದ್ರ ಅಂಥದ್ದು ಏನು ಕಷ್ಟ ಇಲ್ಲ, ಆಟೋಮೆಟಿಕ್ ತಾನೇ ಆಪ್ರೇಟ್. ಒಂದು ದಿನಕ್ಕೆ ಒಂದ್ಸಲ ಆಪ್ರೇಟ್ ಆನ್ ಮಾಡಿಬಿಟ್ರೆ ಬ್ಯಾಕ್ ವಾಶ್ ಫಿಲ್ಟರ್ ಹಾಕಿಬಿಟ್ರೆ ಮುಗೀತು. ಡೈಲಿ ಒನ್ ಟೈಮ್ ಮಾಡಿದ್ರೆ ಒನ್ ಟೈಮ್ ಪೂರ ಈವ್ನಿಂಗ್ ಮಟನೂ ಇಲ್ಲಿ ಬರೋ ಅವಶ್ಯಕತೆ ಇರೋಂಗಿಲ್ಲ. ಆಟೋಮೆಟಿಕ್ ಫಿಲ್ಟರ್ ಆಗಿ ಆಟೋಮೆಟಿಕ್ ಎಲ್ಲ ಬಂದ್ ಆಗೋದು ಆನ್ ಆಗೋದು ತಾನೇ ಆಟೋಮೆಟಿಕ್ಲಿ ಆಗುತ್ತೆ. ಅಕಸ್ಮಾತ್ ಅದರಲ್ಲಿ ನೀರು ತಿಂದಿರೂ ತಾನೇ ಬಂದಾಗುತ್ತೆ, ಇದರಲ್ಲಿ ನೀರು ಕಾಯ್ಲಿದ್ರು ಆಟೋಮೆಟಿಕ್ ತಾನೇ ಬಂದಾಗುತ್ತೆ. ಇಲ್ಲಿ ಬರುವಂಥ ಅವಶ್ಯಕತೆ ಇರೋಂಗಿಲ್ಲ. ಒಂದು ಸಲ ಡೈಲಿ ಒನ್ ಟೈಮ್ ಮಾಡಿಬಿಟ್ರೆ ಮುಗಿದು ಕೆಲಸ ಇರುತ್ತೆ. ಇದು ಆಂಟಿಸ್ಕೆಲೆಂಟ್, ಇವು ಎರಡು ಮಿನರಲ್ಸ್. ಇದೊಂದು ಮಿನರಲ್ಸ್ ಇರುತ್ತೆ. ಅಲ್ಲಿ ಫಿಲ್ಟರ್ ಆಗಿ ಬೋರೋನಿನ್ ಫಿಲ್ಟರ್ ಆದ್ಮೇಲೆ ಬಂದು ಫಿನಿಶ್ ಟ್ಯಾಂಕಿಗೆ ಸೇರುವಾಗಲೇ ಆಟೋಮೆಟಿಕ್ ಎರಡು ಮಿನರಲ್ಸು, ಆಂಟಿಸ್ಕೆಲೆಂಟ್, ಓಜೋನೇಷನ್ ಇಲ್ಲೊಂದು ಐತಿ. ಮೂರು ಆಟೋಮೆಟಿಕ್ಲಿ ಆ್ಯಡ್ ಆಗತ್ತೆ. ಇದರಲ್ಲಿ ಬರೋ ಫಿಲ್ಟರ್ ನೀರಲ್ಲಿ ಆಟೋಮೆಟಿಕ್ಲಿ ಆ್ಯಡ್ ಆಗುತ್ತೆ. ಫಿಲ್ಟರ್ ಆದ್ಮೇಲೆ ಇದರಲ್ಲಿ ಹೋಗಿ ಸೇರುತ್ತೆ ಫಿನಿಶ್ ಟ್ಯಾಂಕ್ ವಾಟರ್. ಇದು ಎಲ್ಲ ಮಿನರಲ್ಸ್ ಬೋರೋ ನೀರು ಫಿಲ್ಟರ್ ಆದ್ಮೇಲೆ ಬಂದು ಇದ್ರಲ್ಲಿ ಬಂದು ಆ್ಯಡ್ ಆಗುತ್ತೆ ಪೂರ. ಅಲ್ಲಿ ಫಿನಿಶ್ ಟ್ಯಾಂಕಿಂದ ಫಿನಿಶ್ ಆದಮೇಲೆ ಒಂದು ಬಾಟಲ್ ನೀರು ತೊಗೊಂಬಂದು ಇದರಲ್ಲಿ ದಿನ ಟೆಸ್ಟ್ ಮಾಡ್ತೀವಿ. ನೀರು ಕ್ವಾಂಟಿಟಿ ಎಷ್ಟು ಐತಿ, ಅದ್ರ ಕೆಮಿಕಲ್ ಎಷ್ಟು ಆ್ಯಡ್ ಆಗೈತಿ, ಅದ್ರ ಮಿನರಲ್ ಎಷ್ಟು ಐತಿ, ಅದರಿಂದ ಕುಡಿಯೋಕೆ ಚಲೋ ಐತಿಲ್ಲ ನೀರು ಅಂತ ಡೈಲಿ ಟೆಸ್ಟ್ ಮಾಡ್ತೀವಿ. ಇದರಲ್ಲಿ ಡೈಲಿ ತೊಗೊಂಬಂದು ಡೈಲಿ ಚೆಕ್ ಮಾಡ್ತೀವಿ. ಇದು ಬ್ಲೋಯಿಂಗ್ ಮಷಿನ್. ಈ ಟೈಪ್ ಪ್ರಿಫಾರ್ಮ್ ಬರುತ್ತೆ. ಈ ಪ್ರಿಫಾರ್ಮ್ನ ಹೀಟ್ ಮಾಡಿ ಇದರಲ್ಲಿ ಆಶ್ ಹೀಟಾಗಿ ಬರುತ್ತೆ. ಹೀಟಾಗಿ ಬಂದು ಅದರಲ್ಲಿ ಬ್ಲೋಯಿಂಗ್ನಲ್ಲಿ ಹಾಕಿರಂದ್ರೆ ಈ ಟೈಪ್ ಬಾಟಲ್ ಆಗುತ್ತೆ. ಇದು ಫುಲ್ಲಿ ಆಟೋಮೆಟಿಕ್ ಫಿಲ್ಲಿಂಗ್ ಮಿಷನ್. ಇದು ಕಂಟ್ರೋಲ್ ಫೈನಲ್ ಬೋರ್ಡ್. ಇಲ್ಲಿ ಬಟನ್ ಇರ್ತವೆ, ಫುಲ್ ಆಟೋಮೆಟಿಕ್ ಇಲ್ಲೇ ಮಿಷಿನ್ ಆಪರೇಟ್ ಮಾಡ್ಬೋದು. ಇವು ಬ್ಲೋಯಿಂಗ್ ಬಾಟಲ್. ಅಲ್ಲಿ ಬ್ಲೋ ಆದ್ಮೇಲೆ ಬಾಟಲ್ ತೊಗೊಂಡು ಇದರಲ್ಲಿ ಚಿಲ್ಲರ್ ಹಾಕಿ ಇಲ್ಲಿ ಆಟೋಮೆಟಿಕ್ ಇಲ್ಲಿ ಮಿಷನ್ ಮೇಲೆ ಹಾಕಿರಂದ್ರೆ ಅಲ್ಲಿ ಒಳಗೆ ಹೋಗುತ್ತೆ. ಇಲ್ಲಿ ಬಾಟಲ್ ಬಂದು ಆಟೋಮೆಟಿಕ್ಲಿ ತೊಗೋದೈತಿ. ಆಟೋಮೆಟಿಕ್ಲಿ ತಾನೇ ಒಳಗೆ ಮಿಷನ್ದಲ್ಲಿ ತೊಗೊಂಡು ಇಲ್ಲಿ ಬಾಟಲ್ಸ್ ಒಳಗೆ ಈ ಟೈಪ್ ಪ್ರಿಂಚಿಂಗ್ ಇರುತ್ತೆ. ಬಾಟಲ್ ಒಳಗೆ ಆಟೋಮೆಟಿಕ್ಲಿ ತೊಗೊಳೋದು. ಇಲ್ಲಿ ಆಟೋಮೆಟಿಕ್ಲಿ ನೀರು ಫಿಲ್ಲಿಂಗ್ ಆಗುತ್ತೆ. ನೀರು ಫಿಲ್ಲಿಂಗ್ ಆಗಿ ಆಟೋಮೆಟಿಕ್ಲಿ ಕ್ಯಾಪ್ ಇಲ್ಲೇ ಮಿಷನಲ್ಲೇ ಕ್ಯಾಪ್ ಹಾಕುತ್ತೆ. ಕ್ಯಾಪ್ ಹಾಕೊಂಡು ಹಿಂಗೆ ಕಲರ್ ಮೇಲೆ ತಾನೇ ಹೊರಗೆ ಹೋಗುತ್ತೆ. ಇದು ಅಕಸ್ಮಾತ್ ಏನಾದ್ರು ಇಲ್ಲಿ ಬಾಟಲ್ನಲ್ಲಿ ಹುಳಾಪಳ ಏನಾದ್ರು ಬಂದರೆ ಇದರಲ್ಲಿ ಆಟೋಮೆಟಿಕ್ ತಾನೇ ಕಾಣಿಸುತ್ತೆ. ಇದು ಒಳಗೆ ಏನಾರ ಬಾಟಲ್ ಡ್ಯಾಮೇಜ್ ಬಂದರೆ, ಏನಾರು ನೀರಿನ ಹುಳ ಇದ್ದರೆ ತಾನೇ ಈ ಲೈಟ್ ಆನ್ ಮಾಡಿದ್ರೆ ತಾನೇ ಎದ್ದು ಕಾಣಿಸುತ್ತೆ ಒಳಗೆ. ಇದು ಫುಲ್ಲಿ ಆಟೋಮೆಟಿಕ್ ಬ್ಯಾಚ್ ಕೋಡಿಂಗ್ ಮಿಷಿನ್. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟು MRP ಇದರಲ್ಲಿ ಆಟೋಮೆಟಿಕ್ಲಿ ತಾನೇ ಬೀಳುತ್ತೆ. ಇದು ಸೆನ್ಸ್ ಆಗಿ ಆಟೋಮೆಟಿಕ್ಲಿ ತಾನೇ ಬೀಳುತ್ತೆ. ಇಲ್ಲಿ ಈ ಟೈಪ್ ಆಟೋಮೆಟಿಕ್ಲಿ ತಾನೇ ಮ್ಯಾನುಫ್ಯಾಕ್ಚರಿಂಗ್ ಡೇಟು MRP ತಾನೇ ಆಟೋಮೆಟಿಕ್ಲಿ ಬೀಳುತ್ತೆ. ಇದಕ್ಕೆ ಫುಲ್ಲಿ ಆಟೋಮೆಟಿಕ್ ಸ್ಟಿಕ್ಕರ್ ಮಷಿನ್ ಅಂತಾರ. ಅಲ್ಲಿ ಬಾಟ್ಲಿ ಕನ್ವೇರಲ್ಲಿ ಬ್ಯಾಚ್ ಕೋಡಿಂಗ್ ಆದ್ಮೇಲೆ ಇಲ್ಲೇ ಡೈರೆಕ್ಟ್ ಕನ್ವೇರ್ ಮೇಲೆ ಸೀದಾ ಬರುತ್ತೆ. ಸೀದಾ ಆದ್ಮೇಲೆ ಇಲ್ಲಿ ಬಂದು ಮೆಷಿನ್ ಆಟೋಮೆಟಿಕ್ ಸ್ಟಿಕ್ಕರ್ ಹತ್ಕೊಂಡುತ್ತೆ. ಇಲ್ಲ ಮನುಷ್ಯರು ಯಾರು ಬೇಡ, ಆಟೋಮೆಟಿಕ್ ತಾನೇ ಸ್ಟಿಕ್ಕರ್ ಹತ್ಕೊಂಡುತ್ತೆ. ಸೆನ್ಸ್ ಆಗಿ ತಾನೇ ಇಲ್ಲಿ ಸೆನ್ಸರ್ ಇರುತ್ತೆ ಬಡ್ಡಿಯಾಗ, ಸೆನ್ಸ್ ಆಗಿ ತಾನೇ ಆಟೋಮೆಟಿಕ್ಲಿ ಸ್ಟಿಕ್ಕರ್ ಹತ್ಕೊಂಡಷ್ಟೇ. ಇದು ಸ್ಟ್ರಿಂಗ್ ಪ್ಯಾಕಿಂಗ್ ಮಿಷಿನ್. ಇಲ್ಲಿ ಎಲ್ಲ ಅಲ್ಲಿ ಸ್ಟಿಕ್ಕರ್ ಆಗಿ ಫಿಲ್ಲಿಂಗ್ ಆಗಿ ಬ್ಯಾಚ್ ಕೋಡಿಂಗ್ ಆಗಿ ಸ್ಟಿಕ್ಕರ್ ಹತ್ತಿ ಇಲ್ಲಿ ಬಂದು ಇಲ್ಲಿ ಆಟೋಮೆಟಿಕ್ಲಿ ಕನ್ವೇರ್ ಮೇಲೆ ಬರುತ್ತೆ. ಕನ್ವೇರ್ ಮೇಲೆ ಒಂದು ಒಬ್ಬರು ಹೆಣ್ಮಕ್ಳ ಸಹಾಯದಿಂದ ಇಲ್ಲಿಂದ ಈ ಟೈಪ್ ನಮಗೆ 24 ಬಾಟಲ್ ನಮಗೆ ಯಾವುದು ಎಷ್ಟು ಬೇಕು ಕ್ವಾಂಟಿಟಿ ಎಷ್ಟು ಅದನ್ನ ಇಷ್ಟು ಕೇಸ್ ಸ್ಟ್ರಿಂಗ್ ಬಟನ್ ಹೊರಬೇಕು. ಅಲ್ಲಿ ಆಟೋಮೆಟಿಕ್ ಬಟನ್ ಹೊರಬಿಟ್ರೆ ಆಟೋಮೆಟಿಕ್ ತಾನೇ ಒಳಗೆ ಹೋಗುತ್ತೆ. ಮುಗಿತ ಸೀದಾ ಇಲ್ಲಿ ಕಂಪ್ಲೀಟ್ ಆದ್ಮೇಲೆ ಸೀದಾ ಮಾರ್ಕೆಟಿಂಗ್ ಮಾಡೋದು. ಇದು ಸ್ಟ್ರಿಂಗ್ ಆಗಿ ಪೂರ ಪ್ಯಾಕಿಂಗ್ ಆಗಿ ಪೂರ ರೂಲ್ ಈ ಟೈಪ್ ಸ್ಟ್ರಿಂಗ್ ಆಗಿ ಪೂರ ಬರ್ತದೆ.
ಹೀಟಾಗಿ ಸ್ಟ್ರಿಂಕ್ ಆಗಿ ಪೂರ ಇಲ್ಲಿ ಹೊರಗೆ ಬರುತ್ತೆ. ಈ ಟೈಪ್ ಸ್ಟ್ರಿಂಕ್ ಆಗಿ ಪೂರ ಬರುತ್ತೆ. ಮಾರ್ಕೆಟಿಂಗ್ ಮಾಡ್ಕೊಂಡು ತುಂಬ ಈಸಿ ಆಗುತ್ತೆ. ಈ ಪೂರ ಮಿಷಿನ್ ಎಲ್ಲ ಧರ್ಮಾನಂದ ಕಂಪ್ನಿನ ತೊಗೊಂಡಿವಿ. ಮಷೀನ್ ಉತ್ತು ಮೇಂಟೆನೆನ್ಸ್ ಕಡಿಮೆ ಐತಿ, ಲೋ ಐತಿ, ಕಡಿಮೆ ಮೆಷಿನ್ ಮೇಂಟೆನೆನ್ಸ್ ಐತಿ, ಅದರ ಪ್ರಾಫಿಟ್ ಜಾಗ ಐತಿ. ಇದನ್ನು ಪ್ಲ್ಯಾಂಟ್ ಒಳಗೆ ಪೂರ ಒಳಗಿನ ಏರಿಯಾ ಇದೆ. ಇದನ್ನು ಪೂರ ನಾವು ಶೆಡ್ನಲ್ಲೇ ತಯಾರು ಮಾಡಿದ್ದೇವೆ.